ಮನೇಲಿ ಏನಾಗುತ್ತೆ ಅಂದರೆ ತುಂಬ ಇವಾಗ ಗಂಡ ಹೆಂಡತಿ ತುಂಬ ಅನ್ಯೋನ್ಯತೆಯಾಗಿರ್ತಾರೆ. ಯಾರ್ದಾದ್ರೂ ಕಣ್ಣು ಬಿತ್ತು, ದೃಷ್ಟಿ ಬಿತ್ತು ಅಂದರೆ ಅವ್ರ ಮನೇಲಿ ಆವಾಗಲೇ ಗಂಡ ಹೆಂಡತಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗು, ಜಗಳ ಶುರು ಆಗ್ತಿರುತ್ತೆ. ಇಲ್ಲ ಅಪ್ಪ ಮಕ್ಕಳು ತುಂಬ ಚೆನ್ನಾಗಿರ್ತಾರೆ, ಒಬ್ರಿಗೊಬ್ರು ತುಂಬ ಬಾಂಡಿಂಗ್ ಆಗಿರ್ತಾರೆ ಅಪ್ಪ ಮಕ್ಕಳು. ಈ ಇವಾಗ ಎಲ್ಲಾದರೂ ಒಂದು ಫಂಕ್ಷನ್ ನಡೆದಾಗ ಇವಾಗ ಒಂದು ಮನೇಲಿ ತಂದೆ ಮಕ್ಕಳು ತುಂಬ ಚೆನ್ನಾಗಿ ಅವರು ಒಂದು ಅಡ್ಜಸ್ಟ್ ಮಾಡಿಕೊಂಡು ಓಡಾಡ್ತಿದ್ರೆ, ಏನಾದರೂ ಫಂಕ್ಷನ್ ಮಾಡ್ತಿದ್ರೆ, ಫಂಕ್ಷನ್ಗೆ ತುಂಬ ಜನನ ಕರೆದಿರ್ತೀವಲ್ಲ, ಅಲ್ಲೇ ಸ್ಟಾರ್ಟ್. ಅವ್ರು ಹೇಳ್ತಾರೆ ನೋಡಿ ಎಷ್ಟು ಅನ್ಯೋನ್ಯವಾಗಿದ್ದಾರೆ ಇವ್ರು, ಎಷ್ಟು ಚೆನ್ನಾಗಿದ್ದಾರೆ ಅಪ್ಪ ಮಕ್ಕಳು, ನಮ್ಮ ಮನೇಲೂ ಇದ್ದಾರೆ ಅಂದ್ರೆ ಅವ್ರ ಮನೆದನ್ನ ಅವರು ರಿಪೀಟ್ ಮಾಡ್ಕೋತಾರೆ, ನಮ್ಮ ಮನೇಲೂ ಇದ್ದಾರೆ ಹೆಂಗಿದ್ದಾರೆ ಅಂತ. ಅದು ಕೂಡ ಒಂದು ದೃಷ್ಟಿ. ಚೆನ್ನಾಗಿರ್ಲಿ ಇವ್ರು ಹಿಂಗೆ ಇರಲಿ ಅಂತ ಯಾರೂ ಅಂದ್ಬಿಟ್ಟು ಹೋಗೋದಿಲ್ಲ. ಓ ಎಷ್ಟು ಚೆನ್ನಾಗಿದ್ದಾರೆ, ನಮ್ಮ ಮನೇಲಿ ಇದ್ದಾರೆ, ನಮ್ಮ ಮನೇಲಿ ಇರೋರಿಗೆ ಏನು ಬಂದೈತೋ ಹಿಂಗಿರೋಕ್ಕೆ ಹಂಗೆ ಹಿಂಗೆ ಅಂತ ನಾರ್ಮಲ್ಲು ರೂಢಿ ಮಾತಲ್ಲಿ ಮಾತಾಡ್ಕೊಳ್ತಾರೆ. ಆವಾಗ ಅದು ಕೂಡ ಒಂದು ಕಣ್ಣು ದೃಷ್ಟಿ ಆಗುತ್ತೆ. ಆ ಕಣ್ಣು ದೃಷ್ಟಿಗೆ ಏನಾಗುತ್ತೆ, ಅಪ್ಪ ಮಕ್ಕಳ ಕಿತ್ಲಾಟ ಸ್ಟಾರ್ಟ್ ಆಗುತ್ತೆ. ಎಲ್ಲರ ಮನೇಲೂ ಇದು ಇರೋದೇನೆ. ಜೊತೆಗೆ ಮನೆಯಲ್ಲಿ ನಮಗೆ ಇವ್ರು ಚೆನ್ನಾಗಿದ್ದಾರೆ, ತುಂಬ ಕಣ್ಣು ದೃಷ್ಟಿ ಬಿತ್ತು ಅಂದರೆ, ಅದರಲ್ಲೂ ಅಸೂಯೆ ಪಡೋವಂಥ ಜನ ಕೆಟ್ಟದಾಗಿ ಮಾತಾಡ್ತಾರೆ. ಕೆಟ್ಟದಾಗಿ ಕಣ್ಣು ದೃಷ್ಟಿ ಬಿತ್ತು ಅಂತಂದರೆ ನಮ್ಮ ಮೈಗೆ ಅಂದರೆ ನಮ್ಮ ಆರೋಗ್ಯ ಸಮಸ್ಯೆ ಕಾಡ್ತಾ ಇರೋದು, ಮನೆಯಲ್ಲಿ ಕಿತ್ತಾಟ ಸ್ಟಾರ್ಟ್ ಆಗೋದು, ಅಥವಾ ನಮ್ಮ ಮನೆಯಲ್ಲಿ ಹೊಂದಾಣಿಕೆ ಇಲ್ದಿರ ಆಗೋದು, ಎಲ್ಲೋ ಒಂದು ಕಡೆ ಕುಟುಂಬದ ಕಲಹ ಜಾಸ್ತಿ ಆಗೋದು. ಕೆಲವರು ದೃಷ್ಟಿ ಒಂದೇ ಅಲ್ಲ, ಕೆಲವರು ಶಾಪ ಕೂಡ ಹಾಕ್ತಾರೆ. ತುಂಬ ನಮ್ಗಾಗದೇ ಇರೋರು ಏನು ಮಾಡ್ತಾರೆ, ತುಂಬ ಶಾಪವನ್ನು ಹಾಕ್ತಾರೆ, ಅವ್ರಿಗೆ ಹಂಗಾಗಲಿ ಅವ್ರಿಗೆ ಹಿಂಗಾಗಲಿ ಅಂತ. ಆದರೆ ಹೇಳಿದ್ನಲ್ಲ, ಯಾವುದೋ ಒಂದು ರೀತಿಯಲ್ಲಿ ದೇವರುಗಳು ಅಸ್ತು ಮಾಡಿಬಿಡ್ತಾರೆ. ಯಾಕಂದರೆ ಯಾವುದೋ ಒಂದು ಕರ್ಮನೂ ಅಂತಲೂ ಹೇಳ್ಬೋದು. ಯಾವಾಗೋ ನಮ್ದು ಯಾವುದಾದ್ರೂ ಇದ್ದರೆ ಕೂಡ ಅದು ರಿಪೀಟ್ ಕೂಡ ಆಗಿಬಿಡುತ್ತೆ. ನಮ್ಮ ಕರ್ಮ ರಿಪೀಟ್ ಆಗುತ್ತೆ. ಅದು ಹೋದ ಜನ್ಮದೋ ಇಲ್ಲ ಪೂರ್ವಜರು ಮಾಡಿರೋದೋ ಪೂರ್ವಿಕರು ಮಾಡಿರೋದೋ ಈ ಥರ ಒಂದು ಏನಾದರೂ ಇದ್ದಾಗ ಖಂಡಿತವಾಗ್ಲೂ ಅದು ನಮಗೆ ತಗಲುತ್ತೆ. ನಮಗೆ ದೃಷ್ಟಿ ಅನ್ನೋದಾದಾಗ ನಮ್ಮ ಮನೆಯಲ್ಲಿ ಒಂದು ಪ್ರಾಬ್ಲಮ್ ಅಲ್ಲ ನೋಡಿ, ತುಂಬ ಚೆನ್ನಾಗಿರೋರು ಇದಕ್ಕಿದ್ದಂಗೆ ಏನಕ್ಕೆ ಸಾಲಕ್ಕೆ ಹೋಗ್ತಾರೆ, ಏನಕ್ಕೆ ಕಂಪನಿ ಲಾಸ್ ಆಗ್ತಾರೆ, ಕಂಪ್ನಿಯಲ್ಲಿ ಎಲ್ಲೋ ಒಂದು ಕಡೆ ಏನಕ್ಕೆ ಗ್ರಹಗತಿಗಳು ಒಂದು ಕಡೆ ಇರ್ಬೋದು. ಅದೇ ರೀತಿ ಕಣ್ಣಿನ ದೃಷ್ಟಿ. ಅದರಲ್ಲೂ ನೋಡಿ ನಮ್ಮ ಒಂದು ಜಾತಕದಲ್ಲಿ ರಾಹು ಎಲ್ಲಿರ್ತಾನೋ ಅಲ್ಲಿ. ಇವಾಗ ರಾಹು ನೋಡಿ ನಮ್ಮ ಕುಟುಂಬ ಸ್ಥಾನದಲ್ಲಿದ್ದಾಗ ಕುಟುಂಬದವರ ದೃಷ್ಟಿ ಅತಿ ಹೆಚ್ಚಾಗಿರುತ್ತೆ. ಕುಟುಂಬದವರ ದೃಷ್ಟಿನ ನಾವು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಕುಟುಂಬದವರ ದೃಷ್ಟಿ ತಡ್ಕೋಬೇಕು ಅಂತಂದರೆ ರಾಹು ತುಂಬ ಚೆನ್ನಾಗಿರಬೇಕು. ಇವಾಗ ಕುಟುಂಬ ಸ್ಥಾನದಲ್ಲಿದ್ದಾಗ ಎಲ್ಲೋ ಒಂದು ಕಡೆ ದುಡ್ಡು ಕಾಸು ಎಲ್ಲ ಬರ್ತಾ ಇರುತ್ತೆ. ಆದರೆ ರಾಹು ಏನಂದರೆ ರಿವರ್ಸ್ ಬರೋವಂಥ ಗ್ರಹ, ಅವನು ಮುಂದಕ್ಕೆ ಹೋಗುವಂಥ ಗ್ರಹ ಅಲ್ಲ, ವಾಪಸ್ ಬರೋವಂಥ ಗ್ರಹ. ಹಾಗಾಗಿ ತುಂಬ ಅತಿ ಹೆಚ್ಚು, ಅದರಲ್ಲೂ ನಮಗೇನಾದರೂ ರಾಹು ದಶೆ ನಡೀತಾ ಇದ್ದರೆ, ಅಥವಾ ರಾಹು ನಕ್ಷತ್ರದವರೇ ಆಗಿದ್ದರೆ, ಅಥವಾ ರಾಹು ನಕ್ಷತ್ರ ನಮ್ಮ ಆ ನಕ್ಷತ್ರದಲ್ಲಿ ಹುಟ್ಟಿದ್ರೆ, ನಮ್ಮ ರಾಶಿಯಲ್ಲಿ ಇದ್ದರೆ, ಆ ದಶಾ ಭುಕ್ತಿ ನಡೀತಾ ಇದ್ದರೆ ಖಂಡಿತವಾಗ್ಲೂ ನಮಗೆ ತುಂಬ ದೃಷ್ಟಿ ಆಗುತ್ತೆ. ಆ ದೃಷ್ಟಿಯಿಂದ ನಾವು ಆ ಟೈಮಲ್ಲಿ ನೋಡಿ ಕುಟುಂಬವನ್ನು ಕಳ್ಕೊಳ್ತೀವಿ. ಕುಟುಂಬದಲ್ಲಿ ಕುಟುಂಬ ದೃಷ್ಟಿ ಆದಾಗ, ಕುಟುಂಬ ಸ್ಥಾನದಲ್ಲಿದ್ದಾಗ ಕುಟುಂಬದಲ್ಲಿ ಅತೀ ಕಿರುಕುಳ ಅಂತಂದರೆ ಗಂಡ ಹೆಂಡತಿ ದೂರ ಆಗೋದು, ಗಂಡ ಹೆಂಡತಿ ಸಮಸ್ಯೆ, ಅಪ್ಪ ಮಕ್ಳಿಗೆ ಸಮಸ್ಯೆ, ಮಕ್ಕಳಿಗೆ ಮೈಗೂ ಸರಿಲ್ದಿರ ಆಗೋದು, ಮಕ್ಕಳು ಸಮಸ್ಯೆ, ಇಲ್ಲ ಮಕ್ಕಳು ಏನಾದರೂ ತುಂಬ ಹೆಲ್ತ್ ಕಾಡ್ತಾ ಇರೋದು ಮಕ್ಕಳಿಗೆ, ಅಥವಾ ಮಕ್ಕಳಿಂದ ಏನಾದರೂ ಕೆಟ್ಟದ್ದು ನೋಡೋದು, ಮಕ್ಕಳಿಗೋಸ್ಕರ ನಾವು ಸ್ಯಾಕ್ರಿಫೈಸ್ ಮಾಡೋದು, ಮನೇಲಿ ದೊಡ್ಡವ್ರಿಗೂ ಮನೇಲೂ ಕಿತ್ತಾಟ ಆಗೋದು, ಹೊರಗಡೆ ಹೋದರೆ ಕುಟುಂಬದವ್ರ ಜೊತೆ ಕಿತ್ತಾಟ ಆಗೋದು, ಈ ಥರ ಎಲ್ಲ ಇದು ಮನೆ ಒಳಗಾಗುವಂಥದ್ದು. ತುಂಬ ಪ್ರಾಬ್ಲಮ್ನ ಕುಟುಂಬ ಸ್ಥಾನದಲ್ಲಿ ರಾಹು ಇದ್ದಾಗ, ದಶೆ ನಡೀತಿದ್ದಾಗ, ಅಥವಾ ರಾಹು ನಕ್ಷತ್ರದವರಾಗಿದ್ದರೆ ಅವ್ರಿಗೂ ಕೂಡ ಅತಿ ಹೆಚ್ಚು ದೃಷ್ಟಿ ಆಗುತ್ತೆ. ಅದೇ ರೀತಿ ನಮ್ಮ ಒಂದು ಕೆಲಸ ಕಾರ್ಯ ಕಂಪನಿ, ಇವಾಗ ದೃಷ್ಟಿ ಅಂತ ಅಂದಾಗ ನೋಡಿ, ನಾವೆಲ್ಲೋ ಒಂದು ಕಡೆ ಪಾರ್ಟಿಸಿಪೇಟ್ ಮಾಡಬೇಕು, ಎಲ್ಲೋ ಒಂದು ಇದರಲ್ಲಿ ಹೋಗ್ತಾ ಇರ್ತೀವಿ, ಅಲ್ಲೆಲ್ಲೋ ನಮ್ಮ ಅಚೀವ್ಮೆಂಟ್ಗೆ ನಾವು ಏನು ಬೇಕು ಅದನ್ನು ಮಾಡ್ತಾ